ಹಲೋ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಮಗುವಿನ ತೂಕದ ಬಗ್ಗೆ. ಎಲ್ಲ ತಾಯಂದಿರಿಗೂ ಈ ಒಂದು ಯೋಚನೆ ಇದ್ದೇ ಇರುತ್ತೆ, ನನ್ನ ಮಗುವಿನ ತೂಕ ಕಡಿಮೆ ಇದೆ ಅಂತ. ಟೈಮ್ ಟು ಟೈಮ್ ಹಾಲು ಕುಡಿಸಿದ್ರೂ ದಪ್ಪ ಆಗ್ತಿಲ್ಲ ಅಂತ ದೊಡ್ಡ ಚಿಂತೆನೇ ಮಾಡ್ತಿರ್ತಾರೆ ಕೆಲವೊಂದು ತಾಯಂದಿರಂತೂ. ಹಾಗಾಗಿ ಹುಟ್ಟಿದಾಗಿನಿಂದ 500ರಿಂದ 600 ಗ್ರಾಮ್ ಮಾತ್ರ ಅಷ್ಟೇ ಜಾಸ್ತಿ ಆಗ್ತಿರುತ್ತೆ ಕೆಲವೊಂದು ಮಕ್ಕಳಲ್ಲಿ. ಹಾಗಾಗಿ ಪ್ರಾರಂಭದ ದಿನಗಳಲ್ಲಿ ಮಗುವಿನ ತೂಕ ಹೇಗೆ ಜಾಸ್ತಿ ಮಾಡುವುದು, ಮಗುವಿನ ತೂಕ ಹೆಚ್ಚಾಗುವುದು ತಾಯಿಯ ಫುಡ್ ರುಟೀನ್ ಹೇಗೆ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ಹಾಲು ಕುಡಿಸ್ತೀವೋ ಅಷ್ಟು ಮಗು ಚೆನ್ನಾಗಿ ವೇಟ್ ಗೇನ್ ಆಗುತ್ತೆ. ನನ್ನ ಮಗ ಹುಟ್ಟಿದಾಗ 2.5 kg ಮಾತ್ರ ಇದ್ದ. ನೆಕ್ಸ್ಟ್ 3.5 ತಿಂಗಳ ನಂತರ 7 kg ವೇಟ್ ಜಾಸ್ತಿ ಆಗಿತ್ತು. ಅವನು ಮಂತ್ಲಿ 1 kg ಇಲ್ಲ ಅಥವಾ 1.5 kg ಜಾಸ್ತಿ ಆಗೋ ತನಕ ನಾನು ಹೆಲ್ದಿ ಫುಡ್ನ ಸೇವನೆ ಮಾಡಿದೆ. ಸೊ ಮಗುವಿನ ತೂಕ ಜಾಸ್ತಿ ಆಗಬೇಕಂದ್ರೆ ತಾಯಿಯಾದವರು ನ್ಯೂಟ್ರಿಷನ್ ರಿಚ್ ಫುಡ್ನ ಸೇವಿಸಬೇಕು. ಸೊ ಹಾಗಾದರೆ ಯಾವ ರೀತಿ ಆಹಾರ ಪದ್ಧತಿಯನ್ನು ನಾವು ರೂಢಿ ಮಾಡ್ಕೊಳ್ಬೇಕು? ನಾನು ಬಂದುಬಿಟ್ಟು ವಾರಕ್ಕೆ 3 ಸಲ ನಾನ್ ವೆಜ್ಜನ್ನು ಊಟ ಮಾಡ್ತಿದ್ದೆ. ಮೇನ್ ಸೊಪ್ಪು ಜಾಸ್ತಿನ ತಿಂತಿದ್ದೆ. ಅದರಲ್ಲಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾರಿನಾಂಶ ಇರೋ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಮತ್ತು ಅದ್ರ ಜೊತೆಗೇ ಡ್ರೈ ಫ್ರೂಟ್ಸ್ನ ಅವಾಗವಾಗ ತಿಂತಾನೆ ಇರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಜಾಸ್ತಿ ನೀರನ್ನು ಕುಡಿಬೇಕು ನೋಡಿ, ಅಂದರೆ ಹಾಲು ಚೆನ್ನಾಗಿ ಬರುತ್ತೆ. ಒಳ್ಳೆಯ ಆಹಾರ ಮತ್ತು ನೀರಿನಿಂದ ಮಗು ಚೆನ್ನಾಗಿ ಬೆಳೆಯುತ್ತೆ. ಇವತ್ತಿನ ಮಾಹಿತಿ ಇದಾಗಿತ್ತು. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.